ವಿಶ್ವವಿದ್ಯಾಲಯಗಳನ್ನ ಕ್ಲೋಸ್ ಮಾಡಿದ್ದಾರೆ, ಅದೇ ಅವರ ಸಾಧನೆ ಅಂತ ಹೇಳ್ತಾರೆ. ನೋಡ್ರಿ, ವಿಶ್ವವಿದ್ಯಾಲಯ ಹೇಗಿರಬೇಕು ಅನ್ನೋದು ಅವ್ರಿಗೇನಾದರೂ ಗೊತ್ತಿದೆಯೇನ್ರಿ? ಅವರು ಸಚಿವರಾಗಿದ್ದು ಕೇವಲ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಒಂದಕ್ಕೆ. ನಾನು 32 ವಿಶ್ವವಿದ್ಯಾಲಯಗಳಿಗೆ ಸಚಿವನಾಗಿದ್ದೇನೆ. ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳು ನನಗೆ ಗೊತ್ತಿದೆ. ಅವ್ರಿಗೆ ABCD ಗೊತ್ತಿಲ್ಲ ರೀ. ಅವರು ಮೊದಲು ವೈದ್ಯರಾಗಿ ಓದಿರ್ತಕ್ಕಂಥದ್ದು ಎಷ್ಟು ವರ್ಷ ಆದಮೇಲೆ ಪಾಸಾದರು? ಅವ್ರು ಸರ್ಜನ್ ಮಾಡಿದಾರಾ ಅವರು? ಇಲ್ಲ ಯಾವತ್ತಾದರೂ ಸ್ಟೆಥೋಸ್ಕೋಪ್ ಇಟ್ಕೊಂಡು ಯಾರಿಗಾದರೂ ಪೇಷಂಟ್ಗೆ ಏನಾದರೂ ಇಲ್ಲಿ ಏನೋ ಪರೀಕ್ಷೆ ಮಾಡುವಂಥ ಕೆಲಸವನ್ನು ಮಾಡಿದಾರಾ? ನಾನು ಎಲ್ಲ ಮಾಡಿಕೊಂಡು ನಾನು ಕಾಲೇಜಲ್ಲಿ ಪಾಠ ಹೇಳ್ಕೊಂಡು ಖಾಸಗಿ ಪ್ರಾಕ್ಟೀಸ್ ಮಾಡಿದ್ದೀನಿ, ಎಲ್ಲ ಮಾಡ್ಕೊಂಡು ಅನುಭವ ಇದ್ದೀರಿ ನನಗೆ. ಸುಮ್ಮನೆ ಯಾರೋ ಒಂದು ಲೆವೆಲ್ ಇರಬೇಕು ರೀ. ಸುಮ್ಮನೆ ಅವ್ರಿಗೆ ಆ ಲೆವೆಲ್ ಇಲ್ದಿರೋವ್ರ ಬಗ್ಗೆ ನಾನು ಯಾಕೆ ರೀ ಮಾತಾಡಬೇಕು? ಏನು ಅವರ 23 ಜನ ಸತ್ರಲ್ರಿ ಚಾಮರಾಜನಗರದಲ್ಲಿ, ಮನುಷ್ಯತ್ವ ಬೇಡವೇನ್ರಿ? ಅಂಥವ್ರ ಬಗ್ಗೆ ಎಲ್ಲ ನಾನು ಯಾಕೆ ಮಾತಾಡ್ಬೇಕು ರೀ? ಸ್ವಂತ ಜಿಲ್ಲೆಯಲ್ಲಿ ರೀ ಎಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕಿತ್ತು? ಎಲ್ಲಿ ಮಾಡಬೇಕಿತ್ತು ರೀ ಮೆಡಿಕಲ್ ಕಾಲೇಜು? ಊರು ಸಮೀಪ ಮಾಡಬೇಕಿತ್ತು ರೀ. ಊರ ಸಮೀಪದಲ್ಲಿ ಇವತ್ತು ಇದೇ ಆಸ್ಪತ್ರೆಯನ್ನು ಬಳಕೆ ಮಾಡ್ಕೊಂಡು ಮಾಡಬೇಕಿತ್ತು. ಎಲ್ಲೋ ಮಾಡಿಬಿಟ್ಟು ಇವತ್ತು ಮಾತಾಡ್ತಾರೆ ಅಂದರೆ ಸುಮ್ಮನೆ ಅದನ್ನು ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳ್ದಂಗೆ ಆಯಿತು. ಅದರಿಂದ ಚರ್ಚೆ ಮಾಡೋಣ.